ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ನಿಮಗೆ ಶಿವರಾತ್ರಿಗೂ ಮುಂಚೆ ದೊರಕಿದೆ ಅಂತಂದರೆ ನಿಮ್ಮ ಮೇಲೆ ಶಿವನ ಕೃಪಾ ಕಟಾಕ್ಷ ಅತ್ಯಂತ ಅದ್ಭುತವಾಗಿ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದರೆ ಶಿವರಾತ್ರಿಗೆ ಆ ಮಹಾಶಿವ ನಿಮಗೋಸ್ಕರ ಕಳಿಸಿರುವ ಸಂದೇಶ ಇದು. ಏನಪ್ಪಾ ಅಂದ್ರೆ ಮುಂದಿನ ಜೀವನ ಹೇಗೆ ಜೀವನ ಸಾಗಿಸೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ರ. ಯಾವುದೇ ಕಾರ್ಯಗಳು ಕೈಗೂಡ್ತಾ ಇಲ್ಲ. ಹೇಗೆ ಜೀವನವನ್ನ ಮಾಡುದು ಅಂದ್ಕೊಂಡಿದ್ದು ಏನೂ ನೆರವೇರ್ತಿಲ್ಲ. ಮನಸ್ಸಿನಲ್ಲಿ ಮಾಡಬೇಕು ಅಂತ ಹೊರಡೆ ನೂರಾರು ತೊಡಕುಗಳು ಅಂತ ನೀವು ಮನಸ್ಸಿನಲ್ಲಿ ಏನ್ ಅಂದ್ಕೊಂಡಿದ್ದೀರಾ, ಇದಕ್ಕೆಲ್ಲ ಒಂದು ಕೊನೆ ಬರ್ತಾ ಇದೆ ಈ ಶಿವರಾತ್ರಿಗೆ ಮೊದಲು. ಶಿವರಾತ್ರಿವರೆಗೂ ಕಾದು ನೋಡಿ. ಶಿವರಾತ್ರಿಯ ನಂತರ, ಆ ಶಿವನ ಪೂಜೆಯ ನಂತರ, ಶಿವರಾತ್ರಿಯ ಮಹಾಪರ್ವ ದಿನ ಕಳೆದ ನಂತರ ರಾತ್ರಿಯನ್ನ ತುಂಬಾ ಭಕ್ತಿಪೂರ್ವಕವಾಗಿ ಆ ಮಹಾ ದೇವನಲ್ಲಿ ನಿಮ್ಮ ಮನಸ್ಸನ್ನಿಟ್ಟು ಆತನನ್ನ ಪೂಜೆ ಮಾಡಿ ಅನುಗ್ರಹ ಪಡೆದು ನೀವೇನು ಕೆಲಸಗಳನ್ನ ಅಂದ್ಕೊಂಡಿದ್ದೀರೋ ಆ ಕಾರ್ಯಗಳನ್ನ ಮಾಡೋದಕ್ಕೆ ಮುನ್ನುಗ್ಗಿ ಆ ಎಲ್ಲ ಕಾರ್ಯಗಳಲ್ಲೂ ಶಿವ ನಿಮಗೆ ಅನುಗ್ರಹಿಸಿ ಕಾರ್ಯಗಳಲ್ಲಿ ಯಶಸ್ವಿಯನ್ನ ತಂದು ಕೊಡ್ತಾನೆ. ಆದ್ರೆ ಜ್ಞಾಪಕ ಇರಲಿ, ಯಾವುದೇ ಕಾರ್ಯ ಇರಲಿ ಆ ಕಾರ್ಯವನ್ನ ತುಂಬು ಮನಸ್ಸಿಂದ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಮ್ಮತ ಅಭಿಪ್ರಾಯದಿಂದ ಹೋಗಿ ಖಂಡಿತ ನೆರವೇರುತ್ತೆ ಅನ್ನೋದು ಇವತ್ತಿನ ದೈವ ಸಂದೇಶ ಆಗಿದೆ. ಈ ಮಹಾಶಿವರಾತ್ರಿ ಏನಿದೆ, ಈ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಮಹಾ ತಿರುವನ್ನೇ ತಂದುಕೊಡ್ತಾ ಇದೆ. ಸಕಲರಿಗೂ ಆ ಸಾಂಬ ಸದಾಶಿವ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನನ್ನ ಅಕೌಂಟನ್ನು ಫಾಲೋ ಮಾಡಿ, ಅಗತ್ಯ ಇರೋರಿಗೆ ಈ ಮೋಟಿವೇಶನಲ್ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.